ಆಗಿನ ಕಾಲದಲ್ಲೇ ಸಾಯಿ ಗೋಲ್ಡ್ ಪ್ಯಾಲೇಸ್ ಓಪನ್ ಮಾಡಿದ್ದಕ್ಕೆ ತಗೊಂಡ 1.5 ಲಕ್ಷವನ್ನು ವಿಷ್ಣುವರ್ಧನ್ ಅವರು ಏನು ಮಾಡಿದ್ರು ಗೊತ್ತಾ? ಆಪ್ತರಕ್ಷಕ ಪ್ರೆಸ್ ಮೀಟ್ನಲ್ಲಿ ಆದ ಅವಾಂತರವನ್ನು ವಿಷ್ಣುವರ್ಧನ್ ಅವರು ಹೇಗೆ ಬಗೆಹರಿಸಿದರು ಗೊತ್ತಾ? ವಿಷ್ಣುವರ್ಧನ್ ಅವರು ಬಂದು 1.5 ಗಂಟೆ ನಂತರ ದೇವೇಗೌಡರು ಬಂದಾಗ ವಿಷ್ಣುವರ್ಧನ್ ಅವರ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಇದೆಲ್ಲವನ್ನು ತಿಳಿದುಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಹಿಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಉಮೇಶ್ ಬಣಕಾರ್ ಅವರ ಹತ್ರ ಹೇಗೆ ದಸರಾದಲ್ಲಿ ಭಾಗವಹಿಸುತ್ತಿರೋ ಕುಸ್ತಿಪಟುಗಳಿಗೆ ಹಣದ ಸಹಾಯ ಮಾಡಲಿಕ್ಕೆ ಬಯಸಿದ್ರು ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ಸಿನಿಮಾ ರಂಗದ ಹೆಸರಾಂತ PRO ಸುಧೀಂದ್ರ ವೆಂಕಟೇಶ್ ಅವರು ಸಿದ್ದಾಪುರ ಶಿವಕುಮಾರ್ ಅವರು ಬರೆದ ಆ ಕರ್ಣನಂತೆ ಪುಸ್ತಕದಲ್ಲಿ ಹಂಚಿಕೊಂಡಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಹಾಯ ಮಾಡಿರುವ ಕೆಲವೊಂದು ಘಟನೆಗಳನ್ನು ತಿಳಿದುಕೊಳ್ಳೋಣ. ಸುಧೀಂದ್ರ ವೆಂಕಟೇಶ್ ಅವರು ತಮ್ಮ ಚಿಕ್ಕಪ್ಪ DV ಸುಧೀಂದ್ರ ಅವರ ಜೊತೆ ಈ PRO ಕೆಲಸಕ್ಕೆ ತೊಡಗಿಕೊಂಡ್ರು. ವಿಷ್ಣುವರ್ಧನ್ ಅವರ ಸೊಸೆ ತಂದ ಸೌಭಾಗ್ಯ ಇವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿರುವಂಥ ಚಿತ್ರ. ನಂತರ ತುಂಬ ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ಅವರ ಜೊತೆ ಸುಧೀಂದ್ರ ವೆಂಕಟೇಶ್ ಅವರು ಕೆಲಸ ಮಾಡಿದ್ದಾರೆ. ಆದ್ದರಿಂದ ಇಷ್ಟು ವರ್ಷದ ಒಡನಾಟದಲ್ಲಿ ಅವರ ಬಾಂಧವ್ಯ ತುಂಬ ಚೆನ್ನಾಗಿತ್ತು. ಹಾಗೂ ವಿಷ್ಣುವರ್ಧನ್ ಅವರು ಯಾರಿಗೂ ತಿಳಿಯದಂತೆ ಮಾಡಿರುವ ಸಹಾಯಗಳನ್ನು ಇವರು ನೋಡಿದ್ದಾರೆ. ಅಂಥದ್ರಲ್ಲಿ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಉದ್ಘಾಟನಾ ಕಾರ್ಯಕ್ರಮ ಕೂಡ ಒಂದು. ನಿಮಗೆಲ್ಲ ಗೊತ್ತಿರುವಂತೆ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರು ರಾಜಕಾರಣಿಯರಂಥ ಸರ್ವಣ ಅವರು. ಇವರು ಗಾಂಧಿ ಬಜಾರ್ನಲ್ಲಿ ಒಂದು ಬ್ರ್ಯಾಂಚನ್ನು ಓಪನ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಇದಕ್ಕೆ PRO ಆಗಿ ಸುಧೀಂದ್ರ ವೆಂಕಟೇಶ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಆವಾಗ ಅವರು ಏನು ಹೇಳ್ತಾರೆ ಅಂದರೆ, ಒಂದು ಬ್ರ್ಯಾಂಚ್ ಓಪನಿಂಗ್ಗೆ ದೇವೇಗೌಡರು ಬರ್ತಿದ್ದಾರೆ, ಇನ್ನೊಂದು ಬ್ರ್ಯಾಂಚನ್ನು ವಿಷ್ಣುವರ್ಧನ್ ಅವ್ರ ಹತ್ರ ಓಪನ್ ಮಾಡಿಸ್ಬೇಕು ಅಂತ ನನಗೆ ಆಸೆ ಇದೆ, ಅವರು ನಿಮಗೆ ಹತ್ತಿರ ಅಂತ ಕೇಳ್ಪಟ್ಟೆ, ಒಮ್ಮೆ ಅವ್ರನ್ನ ಕೇಳಲಿಕ್ಕಾಗತ್ತಾ ಅಂತ ಕೇಳ್ತಾರೆ. ಸುಧೀಂದ್ರ ವೆಂಕಟೇಶ್ ಅವರು ಮತ್ತು ಅವ್ರ ಚಿಕ್ಕಪ್ಪ DV ಸುಧೀಂದ್ರ ಅವರು ವಿಷ್ಣುವರ್ಧನ್ ಅವ್ರ ಹತ್ರ ಬಂದು ಈ ರೀತಿ ಸರ್ವಣ ಅನ್ನೋರು ಸಾಯಿ ಗೋಲ್ಡ್ ಪ್ಯಾಲೇಸ್ನ ಒಂದು ಬ್ರ್ಯಾಂಚನ್ನು ನಿಮ್ಮಿಂದ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಇನ್ನೊಂದು ಬ್ರ್ಯಾಂಚ್ಗೆ ದೇವೇಗೌಡರು ಓಪನ್ ಮಾಡ್ತಾರಂತೆ ಅಂತ ತಿಳಿಸ್ತಾರೆ. ವಿಷ್ಣುವರ್ಧನ್ ಅವರು ಇದಕ್ಕೆ ಒಂದು ಗೌರವ ಧನ ಅಂತ ಸೆಟ್ ಮಾಡಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಕೊಳ್ತಾರೆ. ಒಂದು ಗೌರವಧನ ಕೊಡೋದು ಸರ್ವಣ ಅವರಂತಹ ಒಂದು ಬಿಸ್ನೆಸ್ ಮ್ಯಾನ್ಗೆ ದೊಡ್ಡ ಮೊತ್ತ ಅಲ್ಲ. ಅವರು ಇದಕ್ಕೆ ತುಂಬ ಖುಷಿಪಟ್ಟು ಗೌರವಧನ ಜೊತೆ ಅವರೇ ಮನೆಗೆ ಬಂದು ಇನ್ವೈಟ್ ಮಾಡಿ ಹೋಗ್ತಾರೆ. ಆವತ್ತು ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ. ವಿಷ್ಣುವರ್ಧನ್ ಅವರು ಯಾವಾಗಲೂ ಸಮಯಕ್ಕೆ ತುಂಬ ಮಹತ್ವ ಕೊಡೋರು. ಆದ್ದರಿಂದ ಸರಿಯಾಗಿ 5 ಗಂಟೆಗೆ ಅವರು ಗಾಂಧಿ ಬಜಾರ್ನ ಆ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಬ್ರ್ಯಾಂಚ್ಗೆ ಬಂದುಬಿಡ್ತಾರೆ. ವಿಷ್ಣುವರ್ಧನ್ ಅವರಂತಹ ದೊಡ್ಡ ಸ್ಟಾರು ಬರ್ತಿದ್ದಾರೆ ಅಂತ ಸುದ್ದಿ ಆದಮೇಲೆ ಗಾಂಧಿ ಬಜಾರು ಫುಲ್ ಜಾಮ್ ಆಗಿಬಿಡುತ್ತೆ. ಆದರೆ ದೇವೇಗೌಡರು ಬರೋದು ತುಂಬ ತಡವಾಗುತ್ತೆ. ಸುಮಾರು 1.5 ಗಂಟೆ ತಡವಾಗಿ ದೇವೇಗೌಡರು ಬಂದು ಕಾರ್ಯಕ್ರಮ ಶುರುವಾಗುತ್ತೆ. ಅಷ್ಟು ಲೇಟ್ ಆದರೂ ಕೂಡ ವಿಷ್ಣುವರ್ಧನ್ ಅವರು ತಾಳ್ಮೆ ಕಳ್ಕೊಳ್ಳದೆ ಸಂಯಮದಿಂದ ಇದ್ದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ನಂತರ ಅದೇ ಶಾಪಲ್ಲೇ ಒಂದು ಚಿಕ್ಕ ಬಂಗಾರವನ್ನು ಕೂಡ ಖರೀದಿ ಮಾಡಿ ಹೋಗ್ತಾರೆ. ವಿಷ್ಣುವರ್ಧನ್ ಅವರು ಬಂದು ಉದ್ಘಾಟನೆ ಮಾಡಿದ್ರಿಂದ ತುಂಬ ಖುಷಿಯಾದ ಸರ್ವಣ ಅವರು ಕೂಡ ಒಂದು ಉಂಗುರವನ್ನು ಪ್ರೀತಿಯಿಂದ ವಿಷ್ಣುವರ್ಧನ್ ಅವ್ರಿಗೆ ತೊಡಿಸ್ತಾರೆ. ಇದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ವಿಷ್ಣುವರ್ಧನ್ ಅವರು ಸುಧೀಂದ್ರ ಅವರಿಗೆ ನಾಳೆ ಬೆಳಗ್ಗೆ 8 ಗಂಟೆಗೆ ನಮ್ಮನೆಗೆ ಬಂದುಬಿಡಿ ಅಂತ ತಿಳಿಸೋಗ್ತಾರೆ. ಸುಧೀಂದ್ರ ಅವರು ಮರುದಿನ ವಿಷ್ಣುವರ್ಧನ್ ಅವ್ರ ಮನೆಗೆ ಹೋದರೆ ಅಲ್ಲಿ ಸರ್ವಣ ಅವರು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬರಲಿಕ್ಕೆ ಒಂದು ಗೌರವಧನ ಅಂತ ಕೊಟ್ಟಿದ್ರಲ್ಲ, ಆ 1.5 ಲಕ್ಷ ರೂಪಾಯಿ ಹಣ ಟೇಬಲ್ ಮೇಲಿರುತ್ತೆ. ವಿಷ್ಣುವರ್ಧನ್ ಅವರು ಅದನ್ನು 25,000ದಂತೆ 6 ಭಾಗ ಮಾಡಿ ಅದರಲ್ಲಿ ಒಂದು ಭಾಗನ ಅವಾಗೊಂದು ಪತ್ರಕರ್ತರು ರಾಮಚಂದ್ರ ಅಂತ ಇರ್ತಾರೆ, ಅವರಿಗೆ ಅನಾರೋಗ್ಯ ಸಮಸ್ಯೆ ಇರುತ್ತೆ. ಇದು ವಿಷ್ಣುವರ್ಧನ್ ಅವ್ರಿಗೆ ಗೊತ್ತಿರುತ್ತೆ. ಆದ್ದರಿಂದ ಅವರಿಗೆ ಒಂದು ಭಾಗ ಕೊಡಿ, ಹಾಗೂ ನಟ ರೇಣುಕಾ ಪ್ರಸಾದ್ ಅವರಿಗೆ ಒಂದು ಭಾಗ ಕೊಡಿ, ಹೀಗೆ ಇನ್ನೂ 4 ಮಂದಿಗೆ ಈ ರೀತಿ ಹಣವನ್ನು ಭಾಗ ಮಾಡಿ ಕಳಿಸ್ಕೊಡಿ ಅಂತ ಹೇಳ್ತಾರೆ. ನೋಡಿ, ಗೌರವಧನ ಅಂತ ತಗೊಂಡ್ರೂ ಅದಷ್ಟು ಹಣವನ್ನು ಬೇರೆಯವರ ಸಹಾಯಕ್ಕೆ ವಿಷ್ಣುವರ್ಧನ್ ಅವರು ಬಳಸ್ತಾ ಇದ್ದರು. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಇಷ್ಟೊಂದು ಹಣವನ್ನು ಗೌರವಧನ ಅಂತ ಕೊಡಲಿಕ್ಕೆ ಏನು ತೊಂದರೆ ಆಗಲ್ಲ. ಆದರೆ ಅದೇ ಹಣ ಮತ್ತೊಬ್ಬರ ಪಾಲಿಗೆ ತುಂಬ ದೊಡ್ಡ ಮೊತ್ತ ಆಗಿರುತ್ತೆ. ಇದನ್ನು ವಿಷ್ಣುವರ್ಧನ್ ಅವರು ಮನಗಂಡಿದ್ರು.
ಸುಧೀಂದ್ರ ಅವರಿಗೆ ವಿಷ್ಣುವರ್ಧನ್ ಅವ್ರ ಜೊತೆ ತುಂಬ ವರ್ಷದ ಒಡನಾಟ ಕೂಡ ಇದ್ದಿದ್ದರಿಂದ ಅವರ ವ್ಯಕ್ತಿತ್ವದ ಬಗ್ಗೆ ಕೂಡ ಒಂದೆರಡು ಘಟನೆಗಳನ್ನು ಹಂಚಿಕೊಂಡಿದ್ದಾರೆ. ಅದೇನೆಂದರೆ, ನಾರ್ಮಲ್ ಆಗಿ ವಿಷ್ಣುವರ್ಧನ್ ಅವರು ಇವ್ರಿಗೆ ಕಾಲ್ ಮಾಡಿದಾಗ ಎಲ್ಲಿದ್ದೀರಾ, ಗಾಡಿ ಏನಾದರೂ ಓಡಿಸ್ತಾ ಇದ್ದೀರಾ ಅಂತ ಕೇಳಿಬಿಟ್ಟು ಗಾಡಿ ಓಡಿಸ್ತಾ ಇದ್ದರೆ ನಂತರ ಕಾಲ್ ಮಾಡಿ ಪರವಾಗಿಲ್ಲ ಅಂತ ಫೋನ್ ಇಡ್ತಿದ್ರಂತೆ. ಇನ್ನು ಅವ್ರ ಮನೆಗೆ ಅಥವಾ ಎಲ್ಲರೂ ಬರಬೇಕು ಅಂತಿದ್ದಾಗ ಫೋನ್ ಮಾಡಿ ನಾಳೆ ಈ ಸಮಯಕ್ಕೆ ಬರೋಕ್ಕಾಗುತ್ತಾ ಅಂತ ರಿಕ್ವೆಸ್ಟ್ ಥರ ಕೇಳ್ತಿದ್ರಂತೆ. ತಾನೊಂದು ದೊಡ್ಡ ಸ್ಟಾರು, ಆ ದರ್ಪ ಏನೂ ಅವರಲ್ಲಿ ಇರಲಿಲ್ಲ. ಹೀಗೆ ಬರಬೇಕು, ಇದೇ ಟೈಮಿಗೆ ಬರಬೇಕು, ನಾನು ಬರ್ತಾಯಿದ್ದೀನಿ, ಈ ರೀತಿ ಒಂದು ದರ್ಪದ ಗುಣ ಅವರಲ್ಲಿ ಇರಲಿಲ್ಲ ಅಂತ ಸುಧೀಂದ್ರ ಅವ್ರು ಹೇಳ್ತಾರೆ. ಹಾಗೆಯೇ ರಾತ್ರಿ ಹೊತ್ತು ಅಂದರೆ ತಡರಾತ್ರಿಯಲ್ಲಿ ಯಾರಿಗೂ ಜರ್ನಿ ಮಾಡೋಕ್ಕೆ ಬಿಡ್ತಿರಲಿಲ್ಲವಂತೆ. ಈ ಥರ ನೈಟಲ್ಲೆಲ್ಲರೂ ಹೋಗೋಕ್ಕಿದೆ ಅಂತ ಗೊತ್ತಾದರೆ ಡ್ರೈವರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಕೀ ಇಸ್ಕೊಂಬಿಡ್ತಿದ್ರಂತೆ. ಯಾಕೆಂದರೆ ಈ ಕೆಲಸ ಮಾಡೋರಿಗೂ ಅವರಿಗೊಂದು ಫ್ಯಾಮಿಲಿ ಇರುತ್ತೆ, ಅವ್ರು ಡಿಪೆಂಡಾಗಿ ಒಂದಷ್ಟು ಕುಟುಂಬ ಇರುತ್ತೆ ಅನ್ನೋದು ಅವರು ಮನಗಂಡಿದ್ರು. ಆದ್ದರಿಂದ ರಾತ್ರಿ ಹೊತ್ತು ಟ್ರಾವೆಲ್ ಮಾಡೋದು ಡೇಂಜರ್ ಅಂತ ಆ ಥರ ಟ್ರಾವೆಲ್ ಮಾಡೋಕ್ಕೆ ಕೊಡ್ತಿರ್ಲಿಲ್ಲವಂತೆ. ಇನ್ನು ಹೀಗೆ ಮಾತಾಡ್ತಾ ಆಪ್ತರಕ್ಷಕ ಸಿನಿಮಾದ ಶೂಟಿಂಗಲ್ಲಿ ಒಂದು ವಿಶಿಷ್ಟ ಘಟನೆ ನಡೆದಿದ್ದನ್ನು ಸುಧೀಂದ್ರ ಅವರು ನೆನೆಸ್ಕೊಳ್ತಾರೆ. ಅದೇನೆಂದರೆ, ಬಿಡದಿ ಹತ್ರ ಫಿಲ್ಮ್ ಸಿಟಿಯಲ್ಲಿ ಸಾಂಗ್ ಶೂಟಿಂಗ್ ನಡೀತಾ ಇರುತ್ತೆ. ಅವತ್ತೇ ಪ್ರೆಸ್ ಮೀಟ್ ಕೂಡ ಇರುತ್ತೆ. ಏನೋ ಗೊತ್ತಿಲ್ಲ, ಅವತ್ತೊಂದು ಅವಾಂತರ ಆಗಿ ಪ್ರೆಸ್ ಮೀಟಲ್ಲಿ ಕೊಟ್ಟಿರುವಂತಹ ತಿಂಡಿ ಚೆನ್ನಾಗಿರೋದಿಲ್ಲ. ಇದನ್ನು ವಿಷ್ಣುವರ್ಧನ್ ಅವರ ಆಪ್ತರಾದಂಥ ವಿಜಯ್ ಸಾರಥಿ ಅವರು ಅವರಿಗೆ ಹೇಳಿಬಿಟ್ಟಿರ್ತಾರೆ. ವಿಷ್ಣುವರ್ಧನ್ ಅವರು ರಾತ್ರಿ ಸುಧೀಂದ್ರ ವೆಂಕಟೇಶ್ ಅವರಿಗೆ ಫೋನ್ ಮಾಡಿ ಏನು ತಿಂಡಿ ಚೆನ್ನಾಗಿರಲ್ವಂತೆ ಹೌದಾ ಅಂತ ಕೇಳ್ತಾರೆ. ಸುಧೀಂದ್ರ ವೆಂಕಟೇಶ್ ಅವರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಸುಮ್ಮನಿದ್ದು ಬಿಡ್ತಾರೆ. ಅವ್ರ ಮೌನಕ್ಕೆ ವಿಷ್ಣುವರ್ಧನ್ ಅವರಿಗೆ ಅರ್ಥ ಆಗುತ್ತೆ ಏನಾಗಿದೆ ಅಂತ. ಸರಿ, ನಾಳೆ ಬನ್ನಿ ನೀವು ನಮ್ಮ ಮನೆ ಹತ್ರ, ಹಾಗೆ ಎಲ್ಲರಿಗೂ ಅಲ್ಲೇ ಬರೋಕ್ಕೆ ಹೇಳ್ಬಿಡಿ ಅಂತ ಹೇಳ್ತಾರೆ. ನಂತರ ಮರುದಿನ ಮಧ್ಯಾಹ್ನ ಅವ್ರ ಮನೆ ಹತ್ರನೇ ಪ್ರೆಸ್ ಮೀಟ್ ಮಾಡಿ ಎಲ್ಲರ ಹತ್ರ ಕ್ಷಮೆ ಕೂಡ ಕೇಳಿ ಅವತ್ತೊಂದು ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಎಲ್ಲ ಮಾಧ್ಯಮ ಮಿತ್ರರಿಗೂ ಏರ್ಪಡಿಸ್ತಾರೆ. ಅಂದರೆ ನೋಡಿ, ಎಲ್ಲ ರೀತಿಯಲ್ಲೂ ಕೆಲಸ ಮಾಡುವಂತಹ ಬಗ್ಗೆ ಒಂದು ವಿಚಾರವನ್ನು ಇಟ್ಟುಕೊಂಡು ಮಾಧ್ಯಮ ಮಿತ್ರರನ್ನು ಕೂಡ ಸಂತೋಷಪಡಿಸ್ತಾ ಅವರೇ ಜವಾಬ್ದಾರಿ ತಗೊಂಡು ಇಂತಹ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಿದ್ರು ನಮ್ಮ ವಿಷ್ಣುದಾದ. ಅವರ ಮಾಡಿರೋ ಸಹಾಯಗಳು ಸಾಕಷ್ಟಿವೆ, ಆದರೆ ಪ್ರತ್ಯಕ್ಷದರ್ಶಿಗಳು ಕಂಡಷ್ಟ ಘಟನೆಗಳೇ ನಮಗೆ ಗೊತ್ತಾಗೋದು. ಇನ್ನೂ ಈ ರೀತಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬೇರೆಯವರಿಗೆ ಸಹಾಯ ಮಾಡಿರುವಂಥ ಘಟನೆಗಳನ್ನು ಮುಂದಿನ ದಂತಕಥೆಯ ಎಪಿಸೋಡ್ನಲ್ಲಿ ನಾವು ತಿಳ್ಕೊಳ್ಳೋಣ. ಆ ವಿಡಿಯೋಗಳನ್ನು ನೀವು ಮಿಸ್ ಮಾಡಬಾರ್ದು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಎಲ್ಲ ಕಡೆನೂ ಶೇರ್ ಮಾಡಿ. ಮುಂದಿನ ದಂತಕಥೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.